ನಾನು ಈಗ ನಾವು ಅವ್ರು ಕೇಳಿ ನೋಡಿ, ಅದು ಪೂರ್ಣಗೊಂಡು ಸಿದ್ದರಾಮಣ್ಣ ನಿರಪರಾಧಿ ಅಂತೇಳಿ ಘೋಷಣೆ ಆದಮೇಲೆ ಮತ್ತೆ ನಾವು ಚರ್ಚೆ ತರೋಕ್ಕಾಗಲ್ಲ. ಯಾರು ಆಯೋಗ ಮಾಡಿತ್ತು, ಅವರು ಯಾರು ಜಡ್ಜು, ಅವ್ರು ಸರ್ಕಾರ ಕೊಟ್ಟಿರ್ತಾರೆ, ಸರ್ಕಾರ ಕೊಟ್ಟಿರ್ತಾರ್ರಿ. ಬಹಿರಂಗ ಯಾರು ಪಡಿಸ್ಬೇಕು? ಸರ್ಕಾರ ಪಡಿಸ್ರಿ. ರೇ ಬೊಮ್ಮಾಯಿಗೆ ಹೇಳ್ರಿ, ಅವತ್ತು ಮುಖ್ಯಮಂತ್ರಿಗೆ 3 ವರ್ಷ ಸುಮ್ಮ ಕೂತಿದ್ರಲ್ಲ, ಅವ್ರಿಗೆ ಹೇಳ್ರಿ, ಬೊಮ್ಮಾಯಿಗೆ ಹೇಳಿ ಮಾಡಿಸಿ ರಿಪೋರ್ಟ್. ನೀವು ನಾವ್ಯಾಕೆ ಮಾಡೋಣ? ನಾವು ಮಾಡಲ್ಲ, ನೀವು ಮಾಡಿಸಿ. ನೀವು ವಿರೋಧ ಪಕ್ಷದವ್ರು ಮಾಡಿಸ್ರಿ. ಅಲ್ಲ ನೀವು ಚರ್ಚೆ ಮಾಡೋದು ನೋಡ್ರಿ, ಅವ್ರು ಮಾಡಿದಾಗ ಮಾಡ್ತಿರಲ್ಲ, ತಂದಿಡಿ. ಈಗ ನಿಮ್ಗೇನಾಯ್ತು ಈ ರಾಜ್ಯದಲ್ಲಿದ್ದರೆ, ಈಗ ಈ ಏನಾದರೂ ಮಾಡಿ ಸಿದ್ದರಾಮಣ್ಣನ ಸರ್ಕಾರನ ಸ್ವಲ್ಪ ಏನಾರ ಮಾಡಬೇಕಲ್ಲ ಅಂತ ಎಲ್ಲರಿಗೂ ಐತೆ, ಭಾರಿ ಜನಕ್ಕೆ ಐತೆ. ಅವ್ರೇನು ಮಾಡ್ತಾವ್ರೆ, ಏನೇನೋ ಹುಟ್ಟಾಕ್ತಾವ್ರೆ. ಪಾಪ ಅವರು ಅಚ್ಚುಕಟ್ಟಾಗಿ ಅವರು ಉಪಮುಖ್ಯಮಂತ್ರಿಗಳಾಗಿದ್ದಾರೆ, ಇವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಭಾಳ ಸಾರಸ್ಯವಾಗಿ ಭಾಳ ಅಚ್ಚುಕಟ್ಟಾಗಿ ಸರ್ಕಾರ ನಡ್ಕೊಂಡು ಹೋಗ್ತಾ ಇದೆ. ಈಗ ತಡಿಯೋಕ್ಕಾಗದಲ್ಲಿ ಇವ್ರು ಜಲ್ದಿ ಇವ್ರದ್ದು BJP ಇನ್ನೊಂದಲ್ಲ, ಇವ್ರು ಯಾವತ್ತೂ ಜನಗಳಿಂದ ಮ್ಯಾಂಡೇಟ್ ತಗೊಂಡು ಬಂದಾರಲ್ಲ. 3 ಸಾರಿ ಇದ್ರೂ 3 ಸಾರಿನೂ ಅತಂತ್ರವಾಗಿ ಬಂದವರು. ಯಾರು ಗೆದ್ದರನ್ನ MLAಗಳನ್ನ ಹೊತ್ಕೊಂಡೋಗಿ ಮಾರಾಟ ಮಾಡ್ಕೊಂಡು ಅವ್ರನ್ನ ಇದು ಮಾಡ್ಕೊಂಡು ಆಮೇಲೆ ಮತ್ತೆ 3 ಸಾರಿ ತಡ್ರಿ ಸ್ವಾಮಿ, ಸ್ವಾಮಿ ಯಾವಾಗ್ಲೂ ಅತಂತ್ರದಲ್ಲಿ ಬಂದಿರೋರು. ಹೋದ ಸಾರಿ ಬೊಮ್ಮಾಯಿರಾದಿದ್ದು 18 ಜನ ರಾಜೀನಾಮೆ ಕೊಡಿಸಿ, ಯಡಿಯೂರಪ್ಪ 2 ಸಾರಿ ಆಗಿದ್ದು MLAಗಳನ್ನ ಕೊಂಡ್ಕೊಂಡು, ಗೊತ್ತಾಯ್ತಾ? ಇವ್ರಿಗೆ ಈಗಲೂ ಇವ್ರಿಗೆ ವಿರೋಧ ಪಕ್ಷದಲ್ಲಿ ಕೂತು ಅಭ್ಯಾಸ ಇಲ್ಲ. ಈ BJPಯರಿಗೆ ಹೆಂಗಾರ ವಾಮ ಮಾರ್ಗದಲ್ಲಿ ಮತ್ತೆ ಬಂದುಬಿಡ್ಬೇಕು, ವಿಧಾನಸೌಧಕ್ಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡ್ಕೊಂಡು ಹೊಂಟಾರೆ ಇವರು. ಅದಕ್ಕೆ DK ಶಿವಕುಮಾರ್ಗೂ ಸಿದ್ದರಾಮಯ್ಯನವ್ರಿಗೂ ಐತೆ ಅಂತೇಳಿ ಹುಟ್ಟಿಸ್ತಾರೆ. ಏನೂ ಇಲ್ಲ. ಸಿದ್ದರಾಮಯ್ಯನವರು ಅವರು ಇದ್ದಾರೆ. ಅವ್ರಿಗೇನಾರ ಗೊತ್ತದ ನನಗೆ ಗೊತ್ತಿಲ್ಲ. ಸುಳ್ಳು ಯಾಕೆ ಹೇಳ್ತಾರೆ? ಅದು ನಮಗೆ ಗೊತ್ತೋರಂಗೆ ಚೆನ್ನಾಗಿದೆ. ಸಿದ್ದರಾಮಯ್ಯನವರ ಯಾವ ಕಾಂಗ್ರೆಸ್ ನಾಯಕನೂ ಇಲ್ಲ. ಸಿದ್ದರಾಮಣ್ಣನ ನಾಯಕತ್ವ ಪ್ರಶ್ನೆ ಮಾಡೋರು ಯಾರೂ ಇಲ್ಲ. ಹೈಕಮಾಂಡ್ ಇದೆ, ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ಅದಕ್ಕೆ ಭದ್ರಾಗಿರ್ತೀನಿ ಅಂತ ಸಿದ್ದರಾಮಣ್ಣರು ಹೇಳಿಕೆ ಬಂದಿದ್ದಾರೆ. ಅದರಂತೆ ಹೋಗ್ತಾರೆ. 5 ವರ್ಷ 100ಕ್ಕೆ 100 ಭಾಗ ಕಂಪ್ಲೀಟ್ ಮಾಡ್ತಾರೆ. 136 ಜನ ಇರೋರು. 100 ಇನ್ಲಂಗೆ 2, 3, 5 ವ್ಯತ್ಯಾಸ ಇಲ್ಲ. 136. ಈ ಸಾರಿ ಏನಾರ ನೀವು ರಾಜೀನಾಮೆ ಕೊಡಿಸ್ಬೇಕು ಅಂದ್ರೆ 53 ಜನದ ರಾಜೀನಾಮೆ ಕೊಡಿಸ್ಬೇಕು. ಆಮೇಲೆ 92 ಜನ ಕರ್ಕೊಂಡು ಹೋಗ್ಬೇಕು ಯಾರ ಹೋಗೋದಾದ್ರೆ. ಗೊತ್ತಾಯ್ತಾ? ಅದಾಗುತ್ತಾ? ಎಲ್ಲ ಲೆಕ್ಕಾಚಾರ ಅಲ್ಲ, ಇದು ಕಾನೂನು. ಹೇಳಿದೆ ನಿಮಗೆ, ಕಾನೂನು ಇಷ್ಟು ಬೇಕ್ರಪ್ಪ ಅಂತ ಹೇಳಿದೆ. ಇಷ್ಟು ಬೇಕು, ಅಷ್ಟು ಸುಲಭ ಇಲ್ಲ ಈ ಸರಿ ಹಿಡಿಯೋದು ಅಂತ ಹೇಳಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.